ಇನ್ನು ಕುರ್ಚಿ ಕದನದ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರ ದಲಿತಾಸ್ತ್ರ. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವಾಗ ದಲಿತ ಸಿಎಂ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಆದರೆ ದಲಿತರನ್ನ ಸಿಎಂ ಮಾಡೋದು ಕಾಂಗ್ರೆಸ್ ಪಕ್ಷನೇ, ಬೇರೆ ಪಕ್ಷದಿಂದ ಆಗಲ್ಲ. ಸುಮ್ಮನೆ ದಲಿತ ಸಿಎಂ ಫ್ಯಾಕ್ಟರಿ ತರ್ತಿರೋದು ವಿಪಕ್ಷಗಳು ಅಂತ ಅವ್ರ ಮೇಲೆ ಹಾಕ್ಬಿಟ್ರು. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ಮಾತನ್ನು ಆಡಿದ್ದಾರೆ. ಬೇಕಾದಾಗೆಲ್ಲ ಇವರು ಕೂಡ ಮಾತಾಡಿದ್ದಾರೆ. ಈಗ ಮಾತ್ರ ಇದನ್ನ ವಿಪಕ್ಷಗಳು ತರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಕಾಂಗ್ರೆಸ್ ಮಾಡೋದು ಎಲ್ಲ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಅದನ್ನು ಮುಖ್ಯಮಂತ್ರಿಗಳನ್ನ ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವರೇ, ಅವರೇ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹೇಳಿರೋದು ದಲಿತರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷ ಸಿಎಂ ಆಗೋದು. ಹೌದಲ್ಲ, ಕಾಂಗ್ರೆಸ್ ಪಕ್ಷನೇ ಮಾಡಬೇಕು, ಇನ್ಯಾರು ಮಾಡ್ತಾರೆ? ಅದು ಅವಕಾಶ ಈಗ ಬಂದಿದೆಯಾ ಸರ್? ಸಂದರ್ಭ ಯಾವಾಗ ಸಂದರ್ಭ? ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಡಿ ಕೆ ಶಿವಕುಮಾರ್ ಅವರು ಮಹದೇವಪ್ಪನವರ ಬಗ್ಗೆ ಆಡಿರ್ತಕ್ಕಂಥ ಇವತ್ತಿನ ಮಾತು, ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆಯವರೇ 5 ವರ್ಷ ಸಿ ಎಂ ಆಗಿರ್ತಾರೆ ಅಂತಂದಾಗ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂದ್ಬಿಟ್ರು, ಮಹದೇವಪ್ಪನವರಿಗೆ ನಮ್ಮ ನ್ಯಾಷನಲ್ ಲೀಡರ್ ಅಂದ್ಬಿಟ್ರು. ನನ್ನ ಪ್ರಶ್ನೆ, ಇದು ವ್ಯಂಗ್ಯವಾಗಿ ಆಡಿರ್ತಕ್ಕಂಥ ಮಾತಾ ಅಥವಾ ಯಾರನ್ನೂ ಎದುರು ಹಾಕೋಬಾರ್ದು ಅಂತಕ್ಕಂಥ ಅಸಹಾಯಕತೆನ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ? ಅರವಿಂದ್, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಇದು ಸ್ಪಷ್ಟವಾಗಿ ವ್ಯಂಗ್ಯವಾದ ನುಡಿಗಳು. ಯಾಕಂದರೆ ಅವತ್ತು ಯತೀಂದ್ರ ಅವರು ಹೇಳಿದಾಗ ನಮ್ಮ ತಂದೆಯವರು 5 ವರ್ಷ ಅಂದಾಗ ಅಂದರೆ ಹೈಕಮಾಂಡ್ ನಾಯಕರಾದ್ರ ಯತೀಂದ್ರ ಅನ್ನುವಂಥ ಪ್ರಶ್ನೆ ಎತ್ತುವ ರೀತಿಯಲ್ಲಿ, ಅಥವಾ ಅವ್ರು ಬಿಡಿ ಅವ್ರು ಹೇಳಿದ ಮೇಲೆ ಮುಗೀತು ಅವರೇ ಹೈಕಮಾಂಡ್ ಅನ್ನುವಂಥದ್ದು ಕೂಡ ವ್ಯಂಗ್ಯವಾದ ರೀತಿಯಲ್ಲಿ ಹೇಳಿದಂಥದ್ದು. ಇವತ್ತು ಮಹದೇವಪ್ಪ ವಿಚಾರದಲ್ಲೂ ಕೂಡ ಅದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದವರು. ಅಂದರೆ ಇವರು ನ್ಯಾಷನಲ್ ಲೀಡ್ರು, ಸಾಷ್ಟಾಂಗ ನಮಸ್ಕಾರ ಅನ್ನುವಂಥ ರೀತಿಯಲ್ಲಿ ಅವರಿಗೆ ನಮಸ್ಕಾರ ಮಾಡುವ ಮೂಲಕವಾಗಿ ವ್ಯಂಗ್ಯವಾದ ಒಂದು ಪ್ರತಿಕ್ರಿಯೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಂತೆ ಕಾಣಿಸ್ತದೆ. ಆ ಮೂಲಕವಾಗಿ ಸಿಎಂ ಯಾರಾಗಬೇಕು ಅಥವಾ ಯಾವ ಕಮ್ಯುನಿಟಿ ಆಗಬೇಕು ಅನ್ನೋದನ್ನ ರಾಷ್ಟ್ರೀಯ ನಾಯಕರುಗಳು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು. ರಾಷ್ಟ್ರೀಯ ನಾಯಕರುಗಳು ಮಾಡಬೇಕಾದಂಥ ತೀರ್ಮಾನವನ್ನು ನೀವುಗಳೇ ಮಾಡಿದ್ರೆ ಅಂದರೆ ನೀವೇ ನ್ಯಾಷನಲ್ ಲೀಡರ್, ನೀವೇ ಹೈಕಮಾಂಡ್ ಹಾಗಾದರೆ ಅನ್ನುವಂಥ ಒಂದು ರೀತಿಯ ವ್ಯಂಗ್ಯವಾಗಿ ಹೇಳಬೇಕಾಗಿದ್ದನ್ನು ಈ ರೀತಿಯಲ್ಲಿ ಹೇಳದಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇದು ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವ್ರದೇ ಸ್ಟೈಲ್ನಲ್ಲಿ ವ್ಯಂಗ್ಯಭರಿತವಾಗಿ ಇವರೆಲ್ಲರೂ ಕೂಡ ಇವ್ರು ಏನು ಎತ್ತ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್.